ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಕಿಚನ್. ಡ್ರೈವ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮೊದಲದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಡ್ರೈವ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಬರೋಣ. ಖಂಡಿತವಾಗಲೂ ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ಸ್ವಲ್ಪ ನಾನಾ ಥರದ ವಿಧಾನದಲ್ಲಿ ರೈಸನ್ನು ಮಾಡ್ಕೊತಿರ್ತೀರ. ಹಾಗೆ ಸ್ವಲ್ಪ ಮಾಡುವ ವಿಧಾನದಲ್ಲೇ ನಮ್ಮ ಮನೆಯಲ್ಲೇ ಇರುವ ಪದಾರ್ಥಗಳೊಂದಿಗೆ ಸ್ವಲ್ಪ ಬದಲಾವಣೆನ ಮಾಡ್ಕೊಳ್ಳಿ. ಖಂಡಿತವಾಗಲೂ ರೈಸು ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಮತ್ತು ನಿಮ್ಮ ಮನೆಯಲ್ಲಿರುವ ಸದಸ್ಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇ ಮೊದಲೇ ಸಾರಿ ನೀವೇನಾದರೂ ಡ್ರೈವ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವೀಕ್ಷಕರೇ, ನಾನಿಲ್ಲಿ ಮೊದಲೇದಾಗಿ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ತೊಗೊಂಡಿದ್ದಾನೆ. ಹಾಗೆ ಸ್ವಲ್ಪ ಖಾರಕ್ಕೆ ಒಂದು 6 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದಾನೆ. ವೀಕ್ಷಕರೇ, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದು ಸ್ಪ್ರಿಂಗ್ ಆನಿಯನ್ನು, ಈರುಳ್ಳಿ ಸೊಪ್ಪಿನ ಮುಂಭಾಗದ ಈರುಳ್ಳಿ ವೀಕ್ಷಕರೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸಾಗಿ. ಹಾಗೆ ಒಂದು 20ರಿಂದ 25 ಆಗಷ್ಟು ಸೋಯಾ ಚಂಕ್ಸನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದಾನೆ. ಗಮಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದಾನೆ. ವೆಜಿಟೇಬಲ್ನಲ್ಲಿ ವೀಕ್ಷಕರೇ ಸ್ವಲ್ಪ ಬಟಾಣಿ, ಹಾಗೆ ಕ್ಯಾರೆಟು, ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದಾನೆ. ನೀವು ಬೇಕಾದರೆ ಆಲೂಗಡ್ಡೆ, ಕ್ಯಾಬೇಜ, ಫ್ಲವರ್ ಕೂಡ ಹಾಕ್ಬೋದು. ಹಾಗೆ ಈ ಥರ ರೆಸಿಪಿಗಳಿಗೆ ರೈಸನ್ನು ಮೊದಲೇ ಮಾಡಿಟ್ಕೊಂಡಿರಬೇಕು. ಹಾಗಾಗಿ ನಾನು ಮೊದಲೇ ರೈಸನ್ನು ಮಾಡ್ಕೊಂಡು ಆರೋದಕ್ಕೆ ಇಟ್ಕೊಂಡಿದ್ದೀನಿ, ಒಂದು ಪ್ಲೇಟ್ ಆಗೋಷ್ಟು. ಈಗ ವೀಕ್ಷಕರೇ, ಒಗ್ಗರಣೆ ಮಾಡೋಕ್ಕೆ ಸರಿಯಾಗಿ ಒಂದು ಪ್ಯಾನಿಗೆ 1.5 ಚಮಚ ಆಗೋಷ್ಟು ಅಥವಾ 2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅದರ ಜೊತೆ ಈರುಳ್ಳಿ ವೀಕ್ಷಕರೇ ಚೆನ್ನಾಗಿರುತ್ತೆ. ಹಾಕಿದ್ರೆ ಈ ಥರ ಸ್ಪ್ರಿಂಗ್ ಆನಿಯನ್ನೇ ಯೂಸ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಒಂದು 30 ಸೆಕೆಂಡು ಮೀಡಿಯಮ್ ಫ್ಲೇಮಲ್ಲಿ ವೀಕ್ಷಕರೇ. ಹೊಸದಾಗಿ ಅಡುಗೆ ಕಲಿಯೋರು ಖಂಡಿತ ಹೊಸ ರೆಸಿಪಿ ಆಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಮಾಡ್ಕೊಂಡು ಟೇಸ್ಟ್ ಮಾಡಿ. ನೋಡಿ, ಫೈನಲಾಗಿ ಇಷ್ಟು ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಇದನ್ನು ಕೂಡ ಅಷ್ಟೇ ಒಂದು 10ರಿಂದ 15 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ವೀಕ್ಷಕರೇ, ಈ ಥರ ವೆಜಿಟೇಬಲ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಸಿಂಪಲ್ಲು ಅಡುಗೆ ಮಾಡೋದು. ಖಂಡಿತ ನಿಮಗೆ ಇನ್ನೂ ಜಾಸ್ತಿ ಏನಾದರೂ ವೆಜಿಟೇಬಲ್ ಮನೇಲಿದ್ದರೆ ಖಂಡಿತ ನೀವು ಆ್ಯಡ್ ಮಾಡ್ಕೊಬೋದು. ಮೇನ್ ಅಂದರೆ ಆಲೂಗಡ್ಡೆ ಹಾಕ್ಬೋದು, ಹಾಗೆ ಕ್ಯಾಬೇಜ ಹಾಕ್ಬೋದು, ಮತ್ತು ಹೂಕೋಸು ವೀಕ್ಷಕರೇ ಅದು ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಫೈನಲಾಗಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ವೆಜಿಟೇಬಲ್ ಹಾಕಿದ್ಮೇಲೆ. ಈಗ ಸ್ವಲ್ಪ ಟೊಮೊಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. 1 ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಗರು, ಇದು ಇದ್ದರೆ ಹಾಕಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಪ್ಲೇನ್ ಆಗಿಯೇ ಮಾಡ್ಕೊಬೋದು, ಒಳ್ಳೆ ಟೇಸ್ಟ್ ಇರುತ್ತೆ, ಏನು ತೊಂದರೆ ಇಲ್ಲ. ರುಚಿ ಅನುಗುಣವಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ ವೀಕ್ಷಕರೇ. ಜಾಸ್ತಿ ಯಾವುದೂ ಮಸಾಲೆ ಹಾಕಿದ್ರೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯಲ್ಲೇ ಇರುವ ಪದಾರ್ಥಗಳೊಂದಿಗೆ ಸುಮ್ಮನೆ ಈಸಿಯಾಗಿ ಈ ಥರ ಮಾಡ್ಕೊಳ್ಳಿ ವೀಕ್ಷಕರೇ, ತುಂಬ ಟೇಸ್ಟು, ಖಂಡಿತವಾಗ್ಲೂ ಇಷ್ಟಪಡ್ತೀರ. ಈಗ ಫೈನಲಾಗಿ ವೀಕ್ಷಕರೇ, ಸ್ವಲ್ಪ ಸೋಯಾ ಚಂಕ್ಸನ್ನು ತೊಗೊಂಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಪ್ರಿಂಗ್ ಆನಿಯನನ್ನು ನಾವು ಸೊಪ್ಪನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಈಗ ಕೊನೆಯದಾಗಿ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಮೊದಲೇ ಸೋಯಾ ಚಂಕ್ಸನ್ನು ಹಾಕಿಬಿಟ್ರೆ ಎಣ್ಣೆನ ಎಲ್ಲ ಚೆನ್ನಾಗಿ ಹೀರ್ಕೊಂಬಿಡುತ್ತೆ. ಹಾಗಾಗಿ ಕೊನೆಯದಾಗಿ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ವೀಕ್ಷಕರೇ. ಈಗ ಫೈನಲಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ರೈಸ್ ಒಂದೇ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ. ನೋಡಿ, ರೈಸನ್ನು ಅಷ್ಟೇ ಸ್ವಲ್ಪ ಮೊದಲೇ ಮಾಡಿ ಇಟ್ಕೊಳ್ಳಿ, ಉದುರಾಗಿರಬೇಕು, ತಿನ್ನೋದಕ್ಕೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ವೀಕ್ಷಕರೇ. ನೋಡಿ, ಫೈನಲಾಗಿ ರೈಸನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ವೀಕ್ಷಕರೇ, ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಬೋದು. ಒಳ್ಳೆಯ ರೆಸಿಪಿ, ಖಂಡಿತ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗೆ ನೀವು ಕೂಡ ಮತ್ತು ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಇದು ಇಷ್ಟ ಆಗುತ್ತೆ ವೀಕ್ಷಕರೇ. ಒಂದು ಸಾರಿ ಮಾಡಿಕೊಂಡು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ. ಈಗ ಫೈನಲಾಗಿ ವೀಕ್ಷಕರೇ, ಇನ್ಸ್ಟೆಂಟಾಗಿ ನಾವು ಈ ಥರ ವೆಜಿಟೇಬಲ್ ಮಿಕ್ಸ್ ಮಾಡಿರೋ ರೈಸು ಸವಿಯಲು ಸಿದ್ಧ. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ನೋಡಿ ವೀಕ್ಷಕರೇ, ನೋಡೋದಕ್ಕೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆಯೋ, ಅದರ ರುಚಿ, ಸ್ವಾದ ಹಾಗೆ ತುಂಬ ಟೇಸ್ಟಿಯಾಗಿದೆ. ಮರಿದೇನೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಮರಿಬೇಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಡ್ರೈವ್ ಕಿಚನಲ್ಲಿ ಇನ್ನೂ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಾವು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ವೀಕ್ಷಕರೇ ಡ್ರೈವ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡಿದ್ರೆ ಡ್ರೈವ್ ಕಿಚನಲ್ಲಿ ಅಪ್ಲೋಡ್ ಆಗೋ ಪ್ರತಿಯೊಂದು ವಿಡಿಯೋ ಮೊದಲನೇ ನೋಟಿಫಿಕೇಷನು ನಿಮಗೆ ಬರುತ್ತೆ. ಹಾಗೆ ಮೊದಲೇ ಚಂದದಾರು ನೀವು ಆಗ್ತೀರ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.